ಬ್ಯಾಕ್ ಟು ಶಿಲ್ಪಾ ಮನೋಜ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತು ಏನಪ್ಪ ಅಂದರೆ ಆಫ್ಟರ್ ಲಾಂಗ್ ಟೈಮ್ ನಮ್ಮಮ್ಮನ ಜೊತೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ಏನೆಲ್ಲ ಶಾಪಿಂಗ್ ಮಾಡ್ತಾರೆ ಅಂತ ನಿಮ್ಮ ಹತ್ರನೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಅಂದಂಗೆ ಎರಡು ಬಟ್ಟೆನೂ ನಂದಲ್ಲ, ನಮ್ಮ ಮಮ್ಮಿಯಂದು. ಏನಪ್ಪ ಅಂದರೆ ನಾನು ಬರುವಾಗ ಏನು ಬಟ್ಟೆ ತೊಗೊಂಬಂದಿರಲಿಲ್ಲ, ಸೊ ಹಾಗಾಗಿ ಅವಳ ಬಟ್ಟೆನೇ ತೊಗೊಂಡು ಹಾಕ್ಕೊಂಡಿದ್ದೀನಿ. ಅವಳೇನಾದರೂ ಬಂತು ಅಂದರೆ ನಿನ್ನ ಬಟ್ಟೆ ಕೊಡೋದಿಲ್ಲ, ನನ್ನ ಬಟ್ಟೆ ಮಾತ್ರ ಎತ್ಕೊಂಡು ಹಾಕ್ಕೊಂಡಿದ್ಯಾ, ನನ್ನ ಪರ್ಮಿಷನ್ ಇಲ್ಲದೆ ಅಂತ ಜಗಳ ಮಾಡ್ತಾಳೆ. ಎಲ್ಲ ಸ್ವಲ್ಪ ಮೆಸ್ಸಿ ಆಗಿಟ್ಟಿದ್ವಿ. ನಮ್ಮ ಬೂಬು ಎಷ್ಟೇ ಕ್ಲೀನ್ ಮಾಡಿದ್ರೂ ಎಲ್ಲ ಗಲೀಜು ಮಾಡಿ ಇಟ್ಬಿಡ್ತಾನೆ ಮನೇನ. ಬನ್ನಿ ಹೋಗೋಣ, ನಮ್ಮಮ್ಮ ಕಾಯ್ತಾ ಇದ್ದಾರೆ. ಭತ್ತ ನಮ್ಮ ಗುಂಡನ್ನ ಜೊತೆಲಿ ಕರ್ಕೊಂಬಂದಿದ್ದೀನಿ, ಪಾಪ ಒಬ್ಬನೇ ಇರ್ತಾನೆ ಅಂದ್ಬಿಟ್ಟು. ಸ್ವಲ್ಪ ಮನೋಜ್ ಅವರು ನಾಳೆ ಕೆಲಸ ಇದೆ, ಸೊ ಹಾಗಾಗಿ ನಿಮ್ಮ ಅಮ್ಮನ ಮನೆಯಲ್ಲಿ ಇರು ಅಂತ ಹೇಳಿಬಿಟ್ಟು ಕರ್ಕೊಂಬಂದರು. ಜೊತೆಲಿ ನಮ್ಮ ಗುಂಡೂ ಎಳ್ಕೊಂಬಂದೆ. ನಾಳೆ ನಾನು ಮತ್ತು ಮನೋಜ್ ಅವರು, ರಮ್ಯಾ ಎಲ್ಲ ಮೂವಿಗೆ ಹೋಗ್ತಾ ಇದ್ದೀವಿ. ಏನಪ್ಪ ಅಂತ ಅಂದರೆ ನಮ್ಮಮ್ಮ ಶಾಪಿಂಗ್ ಹೋಗೋಣ ರೆಡಿ ಆಗುವಂತ ರೆಡಿ ಮಾಡಿಸ್ಬಿಟ್ಟು ಇವಾಗ ಅವ್ರು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರು, ಅದು ಆಯಿತು ಅಂತ ಹೇಳಿಬಿಟ್ಟು ಬಟ್ಟೆ ಒಣಗಾಕೋಕೆ ಹೋಗಿದ್ದಾರೆ. ಯಾವಾಗಲೂ ಹಿಂಗೇನೆ ರೆಡಿ ಮಾಡಿಸ್ಬಿಡ್ತಾರೆ, ಹೊರಡೋದೇ ಇಲ್ಲ. ರೆಡಿ ಆಗಿಬಿಟ್ಟು ಅದು ಇದು ಕೆಲಸ ಮಾಡ್ಕೊಂಡು ಕೂತ್ಕೊತಾರೆ. ಒಂದಿಷ್ಟು ಗ್ರಾಸರೀಸ್ನ ತೊಗೊಂಡಿದ್ದೀವಿ. ನಮ್ಮಮ್ಮ ಏನೋ ನೋಡ್ತಾ ಇದ್ದಾರೆ, ಪ್ಲೇಟ್ಗಳು ತೊಗೊಬೇಕು ಅಂತ ಹೇಳಿಬಿಟ್ಟು. ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಏನಪ್ಪ ಅಂತ ಅಂದರೆ ಡಿಮಾರ್ಟ್ಗೆ ನಾನು ಹೋಗಿದ್ವಲ್ವಾ ನಮ್ಮಮ್ಮ ನಾನು. ಏನಂದರೆ ಸಖತ್ತು ಇವತ್ತು ಸಾಟರ್ಡೆ ಆಗಿದ್ದರಿಂದ ತುಂಬಾ ಜನ ಬಂದಿದ್ರು. ಸೊ ಹಾಗಾಗಿ ಬೇಗನೆ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಟ್ವಿ. ಮತ್ತು ಜಾಸ್ತಿನೂ ಕ್ಯಾಮ್ರಾದಲ್ಲಿ ಏನೂ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಸೊ ಈಗ ಏನೆಲ್ಲ ತೊಗೊಂಬಂದಿದ್ದೀನಿ ಅಂತ ಹೇಳಿ ನಿಮ್ಮ ಹತ್ರನೂ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ನಾನು ಈ ಒಂದು ಪೌಚ್ನ ತೋರಿಸ್ತೀನಿ. ಇದಂತೂ ಸಖತ್ತಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಏನಂದರೆ ನನ್ನ ಕಸಿನ್ ಸಿಸ್ಟರ್ ಎಲ್ಲ ಅವರು ಈ ಥರ ಆಚೆ ಬಂದಾಗ ಅಂದರೆ ಮದುವೆಗೆ ಈ ಥರ ಏನಾದರೂ ಫಂಕ್ಷನ್ ಇರುವಾಗ ಬಂದಾಗೆಲ್ಲ ಈ ಥರ ಪೌಚಸ್ ತೊಗೊಂಬರ್ತಾಯಿದ್ರು, ಮೇಕಪ್ ಕಿಟ್ ಎಲ್ಲನೂ ಹಾಕ್ಕೊಂಡು. ನಾನು ನಾರ್ಮಲಾಗಿ ಯಾವುದೋ ಒಂದು ಬ್ಯಾಗ್ ಒಳಗಡೆ ಜಂಪ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೆ. ಸೊ ಹಾಗಾಗಿ ಓಕೆ ಈ ಥರನೂ ನಾನು ಒಂದು ತೊಗೊಬೇಕು ಅಂತ ಅಂದ್ಕೊಂಡು ಝೂಡಿಯೋ ಇದರಲ್ಲೆಲ್ಲ ನೋಡಿದ್ದೆ. ಬಟ್ ನನಗೇನು ಅಂತ ಏನು ತೊಗೊಬೇಕು ಅಂತ ಏನೂ ಇಷ್ಟ ಏನಾಗಿರಲಿಲ್ಲ. ಬಟ್ ಈ ಒಂದು ಪೌಚ್ನ ನಾನು ನೋಡಿಬಿಟ್ಟು ತುಂಬಾ ಇಷ್ಟ ಆಗೋಯಿತು, ತೊಗೊಳ್ಳೇಬೇಕು ಅಂತ ಹೇಳಿ ತೊಗೊಂಡಿದ್ದಾಯಿತು. ಇದ್ರ ಪ್ರೈಸ್ ಬಂದುಬಿಟ್ಟು 165 ರುಪೀಸ್ ಇದೆ. ಬಟ್ ನಾನು ಪೇ ಮಾಡಿದ್ದು 149 ರುಪೀಸ್, ಅಂದರೆ 150 ರುಪೀಸು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಜಿಪ್ ಕ್ವಾಲಿಟಿ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇದನ್ನೊಂದು ತೊಗೊಂಡೆ ನಾನು. ಮತ್ತು ಇದು ಬಾತ್ರೂಮ್ಗೆ ಯೂಸ್ ಮಾಡೋ ಹಾರ್ಪಿಕ್ಕು ಮತ್ತು ಆಯಿಲು. ನಾನು ಡಿಮಾರ್ಟಲ್ಲಿ ಆಯಿಲ್ ತೊಗೊಂಡಿದ್ದ, ಅದೇನಾಗಿತ್ತು ಅಂತ ಅಂದರೆ ಓಪನ್ ಆಗಿಬಿಟ್ಟಿತ್ತು ಆಯಿಲೆಲ್ಲ. ಆಮೇಲೆ ಮತ್ತೆ ರಿಟರ್ನ್ ಕೊಟ್ಟು ತೊಗೊಂಬಂದಿದ್ದಾಯಿತು ಇದನ್ನು. ಮತ್ತು ಇನ್ನೇನು ತೊಗೊಂಬಂದಿದ್ದೀನಿ ಅಂತ ಅಂದರೆ, ಇನ್ನೇನು ನೆಕ್ಸ್ಟ್ ವೀಕು ಏನಪ್ಪ ವರಲಕ್ಷ್ಮಿ ಹಬ್ಬ ಎಲ್ಲ ಸ್ಟಾರ್ಟ್ ಆಗುತ್ತಲ್ವ, ಸ್ವಲ್ಪ ಧೂಪ ಎಲ್ಲ ಜಾಸ್ತಿ ಬೇಕು ಅಂದ್ಬಿಟ್ಟು ಎರಡೆರಡು ಧೂಪ ಇದನ್ನು ತೊಗೊಂಬಂದಿದ್ದಾಯಿತು. ಹಾಗೆ ನೆಲ ಒರೆಸೋದು ಲೈಝಾಲ್ ಏನು ಬರುತ್ತೆ ಲೈಝಾಲ್, ಅದನ್ನು ತೊಗೊಂಬಂದಿದ್ದಾಯಿತು. ಮತ್ತು ಕರ್ಪೂರ ತೊಗೊಂಡ್ವಿ. ಈ ಸಲ ಎಲ್ಲ ಕರ್ಪೂರ ಜಾಸ್ತಿ ರೇಟ್ ಹಾಕ್ಬಿಟ್ಟಿದ್ರು. ಲಾಸ್ಟ್ ಟೈಮೆಲ್ಲ ನಾನು ತೊಗೊಂಡಿದ್ದಾಗ ಕಡಿಮೆ ಇತ್ತು. ಮತ್ತು ಕಡಲೆ, ನಮ್ಮಮ್ಮ ಏನೇನೋ ದೇವ್ರ ಮುಂದೆ ಇಡೋದಕ್ಕೆ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅಂದರೆ ಪ್ರಸಾದ. ಹಾಗಾಗಿ ಎಲ್ಲ ಜಾಸ್ತಿ ಐಟಮ್ ತೊಗೊಂಡ್ಬಂದಿದ್ದೀವಿ. ಕೊಡಿ ಅಕ್ಕ, ಏನು ಮಾಡಲ್ಲ, ಕಟ್ಟಾಕಿದ್ದೀವಿ ಕೊಡಿ. ಹಾಗೆ ಬೆಲ್ಲ ತೊಗೊಂಡ್ಬಂದಿದ್ದೀವಿ. ಆ ಹುಡುಗಿ
ವರ್ಷ, ನಿನ್ಗೆ 24 ವರ್ಷ. ಅವಳ ಅಕ್ಕ ಅಂತ ಇದೆಯಾ? ಯಪ್ಪ ದೇವ್ರು. ಆಯ್ತು ಬಿಡೆ, ಮದುವೆ ಆಗೈತೆ, ಮಗು ಆಗೈತೆ ಅಂತ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ. ನೀನು ಯಾಕೆ ಹಂಗಂತೀಯ? ಸುಮ್ಮನೆ ಪೆಡಿಗ್ರಿ ತಗೊಂಬಂದಿದ್ದೀನಿ, ಕೊಡ್ತೀನಿ ಸುಮ್ಮನೆ. ಗೀ ತೊಗೊಂಬಂದ್ವಿ, ಸ್ವಲ್ಪ ಅರ್ಧ ಕೆಜಿನೇ ತೊಗೊಂಬಂದ್ರು ಅಮ್ಮ, ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಸರ್ಫ್ ತೊಗೊಂಡ್ಬಂದಿದ್ದಾರೆ, ಪೆಡಿಗ್ರಿ. ಮತ್ತೆ ಪೆಡಿಗ್ರಿ ಬೇಕಾ ಬೇಡವಾ? ಇದು ಬಂದ್ಬಿಟ್ಟು ಉದ್ದಿನಬೇಳೆ ತೊಗೊಂಬಂದಿದ್ವಿ. ಮತ್ತು ಕಡಲೆ ಬೀಜ, ಎಲ್ಲ ಗ್ರಾಸರೀಸು ಮನೆಗೆ ಬೇಕಾಗಿರೋದೇ ಆಲ್ಮೋಸ್ಟ್ ಎಲ್ಲ ತೊಗೊಂಬಂದಿರೋದು. ಮತ್ತು ಪುಳಿಯೋಗರೆ, ಮತ್ತು ಕೆಲವೊಂದು ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿಲ್ವಾ, ಅಂದರೆ ಈ ಚಿಪ್ಸು ಈ ಥರ ಅದನ್ನೆಲ್ಲ ತಿಂದ್ಬಿಟ್ವಿ, ಹೊಟ್ಟೆ ಹಸಿತಾಯಿತು ಅಂದ್ಬಿಟ್ಟು. ಮತ್ತು ಮೈಸೂರು ಸ್ಯಾಂಡಲ್ ಸೋಪು, ಕಡಲೆಬೇಳೆ, ಹೋಗಮ್ಮಿ ಆಯಿತು. ನಮ್ಮ ಪ್ಯಾಕೆಟಲ್ಲಿ ಇದಕ್ಕೂ ಎಷ್ಟು ಪ್ಯಾಕೆಟು ಮತ್ತು 2 ಲೀಟ್ರ್ ಪ್ಯಾಕೆಟ್ಗೂ ಸೇಮ್ ರೇಟ್ ಆಗ್ತಾಯಿತ್ತು, ಬಾಕ್ಸಿಗೂ ಸೇಮ್ ರೇಟ್ ಆಗ್ತಾಯಿತ್ತು. ನಮ್ಮಮ್ಮ ಪ್ಯಾಕೆಟ್ ಆಯಿಲ್ ತೊಗೊಳಕ್ಕೆ ಹೋದ್ರು, ಅದಕ್ಕೆ ಬೇಡ ಇದನ್ನೇ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಬಂದಿದ್ದಾಯಿತು. ಮತ್ತು ಇದು ಕಡಲೆಕಾಳು, ನಾನು ಬೇಗನೆ ಹೇಳ್ಬಿಡ್ತೀನಿ ಏನೇನೆಲ್ಲ ತೊಗೊಂಬಂದಿದ್ದೀನಿ ಅಂದ್ಬಿಟ್ಟು. ಮತ್ತು ಇದು ಹೆಸರು ಕಾಳು ಅಲ್ವೇನೆ, ಹೆಸರು ಕಾಳು ಅಷ್ಟೇ. ಖಾಲಿ ಬ್ಯಾಗ್. ಇನ್ನೂ ಒಂದು ಇದೆ ಜಾಸ್ತಿ ಇರೋದು. ನಾನು ಬ್ಯಾಗ್ಗೆಲ್ಲ ದುಡ್ಡು ಹಾಕಿ ಸುಮ್ಮನೆ 30 ರೂಪಾಯಿ ಏನೋ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮನೆಯಿಂದನೇ ತೊಗೊಂಡೋಗೋಣ ಮಮ್ಮಿ ಅಂತ ಹೇಳಿದೆ. ಸೊ ಮನೆಯಿಂದನೇ ತೊಗೊಂಡೋದ್ವಿ. ಇದು ಲಾಸ್ಟ್ ಟೈಮ್ ನಮ್ಮ ಮನೇಲಿ ಇದನ್ನ ಮಾಲ್ಗುಡಿ ಕಾಫಿ ಪೌಡರ್ ತೊಗೊಂಬಂದಿದ್ದು. ಮಮ್ಮಿ ಮನೆಗೆ ಬಂದಿದ್ರು ಮೊನ್ನೆ, ಆವಾಗ ಕಾಫಿ ಪೌಡರ್ ಏನಿದೆ ಈ ಕಾಫಿ ಪೌಡರ್ ಹಾಕಿ ಕಾಫಿ ಮಾಡ್ಕೊತಿದ್ದೆ, ಇದಿಷ್ಟ ಆಯಿತು ಅಂತ ಹೇಳಿದರು, ಅದಕ್ಕೆ ಇದನ್ನೇ ತೊಗೊಂಡಿದ್ರು ಈ ಸಲ. ಮತ್ತು ಶಾವಿಗೆ ಪಟ್ನ, ಈ ಗಂಧದ ಕಡ್ಡಿ ತೊಗೊಂಬಂದಿದ್ದಾಯಿತು. ಆ ಗಂಧದ ಕಡ್ಡಿ ಸ್ಮೆಲ್ಲಿಂದ ಜಿರಳೆಗಳೆಲ್ಲ ಹೋಗುತ್ತೆ ಅನ್ನಿ. ಯಾರು ಹೇಳಿ? ಅವ ಅಕ್ಕ. ಮತ್ತು ಒಂದು ಚಾ ಪೌಡರ್, ಟೀ ಪೌಡರ್, ಟೀ ಪೌಡರು ತೊಗೊಂಡ್ಬಂದಿದ್ದಾಯಿತು. ಮತ್ತು ಗುಂಡ ಪೆಡಿಗ್ರಿ ಮತ್ತು ಕೋಲ್ಗೇಟ್ ತೊಗೊಂಡ್ಬಂದಿದ್ದಾಯಿತು. ನಮ್ಮಮ್ಮ ಇದ್ದವರು ಚಿಕ್ಕದನ್ನೇ ಬೂಬು ಹತ್ರ ಇಷ್ಟು ದೊಡ್ಡ ಪ್ಯಾಕೆಟ್ ಎಲ್ಲ ತೊಗೊಂಡೋದ್ರೆ ಒಂದೇ ದಿನಕ್ಕೆಲ್ಲನೂ ಹಾಳು ಮಾಡಿ ಇಟ್ಬಿಡ್ತಾನೆ ಅಂತ ಹೇಳ್ತಾ ಇದ್ರು. ನಿಮ್ಮ ಟೂತ್ ಪೇಸ್ಟ್ನೆಲ್ಲ ಉಪ್ಪಿದೆಯೇ? ಉಪ್ಪು ಇದೆ ನೋಡ್ತೀನಿ. ನಮ್ಮ ಟೂತ್ ಪೇಸ್ಟಲ್ಲಿ ಉಪ್ಪು ಇಲ್ಲ, ಇವಾಗ ಸ್ವಲ್ಪ ಹಾಕ್ಬಿಡಿ ಇದ್ರೊಳಗೆ. ಇದು ರವೆ ತೊಗೊಂಬಂದ್ವಿ, 2 ಥರ ರವೆ ತೊಗೊಂಡಿದ್ವಿ. ಒಂದು ಬನ್ಸಿ ರವೆ, ಒಂದು ಅದೇ ಯಾವುದೋ ಇನ್ನೊಂದು ರವೆ, ಚಿರೋಟಿ ರವೆ, ಚಿರೋಟಿ ಅಲ್ಲ, ಇನ್ನೊಂದು ಬಾಂಬೆ ರವೆ. ಇದು ಸಕ್ಕರೆ, ನಮ್ಮನೆ ಶುಗರ್ ಸ್ವಲ್ಪ ಜಾಸ್ತಿನೇ ಬೇಕು. ಅಲ್ಲೇ ಬಿದ್ದೈತಲ್ಲ, ಯಾರು ಕುಡಿತಾನೆ ಇಲ್ಲ, ಯಾಕಂದವಳೆ? ಹೌದಾ? ಆಮೇಲೆ ನಮ್ಮ ಬೂಬುಗೆ ಇಪ್ಪಿ ಮ್ಯಾಗಿ ಅಂದರೆ ಸಖತ್ ಇಷ್ಟ, ಸೊ ಹಾಗಾಗಿ ತೊಗೊಂಬಂದ್ವಿ. ಮತ್ತು ಇದು ಬೆಲ್ಲದ ಪೌಡ್ರ್ ಬರುತ್ತಲ್ಲ, ಸೊ ಅದು ಸಬೀನಾ. ಇದೇನಿದು? ಗೋಧಿ ಹಿಟ್ಟು ಅನಿಸುತ್ತೆ. ಅಯ್ಯೋ, ಓಪನ್ ಆಗ್ಬಿಟ್ಟೈತೆ. ಮತ್ತೆ ಬಿದ್ದು ಹೋಗ್ತದ, ಮೊದಲು ಓಪನ್ ಆಗಿ. ಇದು ಬಂದು ಕಡಲೆ ಹಿಟ್ಟು, ಇದರಲ್ಲೇ ಹಾಕಿಟ್ಬಿಡ್ತೀನಿ, ಎಲ್ಲ ಸುಮ್ಮನೆ ಓಪನ್ ಆಗಿದ್ರೆ ಕಷ್ಟ. ಮತ್ತು ಇದು ಮೈದಾ, ಇದೂ ರವೆ, ಮತ್ತು ಇದು ಲಾಸ್ಟ್ ಒನ್ನು ಮೂಂಗ್ ದಾಲ್, ಹೆಸರು ಬೇಳೆ ಅಷ್ಟೇ. ಇಷ್ಟೇ ನಾವು ಶಾಪಿಂಗ್ ಮಾಡಿದ್ದು. ಇದಕ್ಕೆ 4200 ಏನೋ ಆಯಿತು. ಕೆಲವೊಂದು ಐಟಮ್ಸ್ನ ನಾವು ಆಲ್ರೆಡಿ ತೆಗ್ದ್ಬಿಟ್ಟು ಓಪನ್ ಮಾಡಿದ್ವಿ, ಸೊ ಹಾಗಾಗಿ ಅದನ್ನೇನು ನಿಮ್ಮ ಹತ್ರ ತೋರ್ಸೋಕ್ಕೆ ಹೋಗಲಿಲ್ಲ. ಇಷ್ಟೆಲ್ಲನೂ ಇವತ್ತು ನಾನು ನಮ್ಮ ಅಮ್ಮನ ಜೊತೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಗಿತ್ತು.
ಎಸ್ ಏನಪ್ಪ ಅಂತ ಅಂದರೆ ನಾನು ಮನೋಜ್ ಅವರು ಮತ್ತು ಬೂಬು ನಾವೆಲ್ಲರೂ ಮೂವಿಗೆ ಅಂತ ಹೇಳಿ ಬಂದಿದ್ವಾ. ಬಟ್ ಏನಾಯಿತು ಅಂದರೆ ತುಂಬ ಹೆವಿ ಕ್ರೌಡು ಇರೋದ್ರಿಂದ ಪಾರ್ಕಿಂಗ್ಗೆ ಜಾಗನೇ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ದೂರ ಬಂದು ಪಾರ್ಕ್ ಮಾಡಿ ಇವಾಗ ಮೂವಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಮತ್ತು ಏನು ಅಂದರೆ ನಿನ್ನೆ ನಾವು ಟಿಕೆಟ್ನ ಬುಕ್ ಮಾಡ್ತಾ ಇದ್ದಿದ್ದು. ಟಿಕೆಟ್ಗಳೆಲ್ಲ ಖಾಲಿನೇ ಇಲ್ಲ, ಸೀಟ್ಗಳೆಲ್ಲ ಫುಲ್ ಆಗಿಬಿಟ್ಟಿದೆ ಥಿಯೇಟರು. ಯಾವುದೋ ಒಂದು ಥಿಯೇಟರ್ ಸಿಕ್ತು. ಸೊ ಹಾಗಾಗಿ ಬುಕ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ವಿ. ಮೂವಿಗೆ ಹೋಗಿ ಮೂವಿ ಎಲ್ಲ ನೋಡಾದ್ಮೇಲೆ ಹೇಗಿತ್ತು ಅಂತ ಹೇಳಿ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ನೋಡಿ ಎಷ್ಟು ಕ್ರೌಡ್ ಇದೆ, ನಾವು ಒಳಗಡೆ ಹೋಗೋದಕ್ಕೆ ಜಾಗ ಇಲ್ಲ ಅಂತ ಹೇಳಿ ಸುಮ್ಮನೆ ನಿಂತಿದ್ದ. ನಾವು ಮೂವಿನ ನೋಡಿಕೊಂಡು ಮನೆಗೆ ಬಂದ್ವಿ. ನಾವು ಹೋಗಿದ್ದ ಮೂವಿ ಯಾವುದಪ್ಪ ಅಂತ ಅಂದರೆ ಸೂ ಫ್ರಮ್ ಸೋ ಮೂವಿಗೆ ನಾವು ಹೋಗಿದ್ದು. ಏನಪ್ಪ ಅಂದರೆ ಮೂವಿ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಜನ ಅಂದರೆ ತುಂಬ ಜನ ಬಂದು ಸೇರಿದ್ರು ಥಿಯೇಟರಲ್ಲಿ. ಆಲ್ಮೋಸ್ಟ್ ಸೀಟ್ ಫುಲ್ ಆಗಿತ್ತು. ಮೂವಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ಅಂತಲೇ ಹೇಳ್ಬೋದು. ತುಂಬ ಕಾಮಿಡಿ ಇದೆ ಮತ್ತು ಲಾಸ್ಟಲ್ಲಿ ಮೆಸೇಜ್ ಇದೆ, ಒಂದು ಮೆಸೇಜ್ ಇದೆ ಗರ್ಲ್ಸ್ ರಿಲೇಟೆಡು. ತುಂಬ ಚೆನ್ನಾಗಿದೆ, ನೋಡ್ಬೋದು ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಸಮೇತ ಮಕ್ಕಳು ಫ್ಯಾಮಿಲಿ ಎಲ್ಲರೂ ಜೊತೆಗೆ ಹೋಗಿ ನೋಡೋ ಅಂಥ ಮೂವಿನೇ. ತುಂಬ ಚೆನ್ನಾಗಿದೆ. ಯಾರಾದರೂ ಇನ್ನೂ ಹೋಗಿ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ನೋಡ್ಬೋದು. ನಿಮಗೆ ಈ ಒಂದು ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಫಾರ್ ವಾಚಿಂಗ್.